ಪುಣ್ಯ ಇಲ್ಲಿಗೆ ತಗೊಂಬಂದಿದ್ಯಾ ನಮ್ಮ ಬಟ್ಟೆ ಜಾಲ್ಸಕ್ಕೆ? ಯಾಕೆ ಅಲ್ಲೇ ಜಾಲ್ಸಿದ್ರಾಗಿತ್ತು, ಮನೆಯಾಗೆ ಮಸ್ತ ನೀರು ಬರ್ತಾವಲ್ಲ, ಯಾಕೆ ಇಲ್ಲಿಗೆ ತಗೊಂಬಂದಿದೀಯಾ? ಬಿಸಿಲು ಆಂಟಿ, ಅಲ್ಲಿ ಸಖತ್ತು ಬಿಸಿಲು, ಅದಕ್ಕೇ ಇಲ್ಲಿ ಮರದ ನೆರಳು ಟ್ಯಾಂಕಿಂತ ಬೇರೆ ತಣ್ಣಗಿರುತ್ತಲ್ಲ, ಮರ ಬೇರೆ ಐತೆ, ಅದಕ್ಕೆ ಇಲ್ಲೇ ತೊಳ್ಕೊಂಡು ಹೋಗೋಣ, ಯಾರು ಇರಲಿಲ್ವಲ್ಲ, ಅದಕ್ಕೆ ಇಲ್ಲೇ ಒಗ್ದಾಕ್ತೀನಿ ಬಿಡಜ್ಜಿ ಅಂದೆ. ಸರಿ ಆಯ್ತಮ್ಮ ಇಲ್ಲೇ ಒಗಿ ಅಂತು ಅದಕ್ಕೆ ಎಲ್ಲ ಇಲ್ಲಿಗೆ ತಗೊಂಬಂದೆ ಅಕ್ಕ. ಸಾಯಂಕಾಲ ಟೈಮ್ ಯಾವಾಗ ನಾವು ಒಗ್ದಿದ್ರಾಗಿತ್ತು ಅತ್ಲಾಗೆ ಇನ್ನೇನು ತಗೊಂಬರಕ್ಕೆ ಹೋದೆ. ನಾನು ಒಗ್ದಾಕ್ಲೆ ತತ ಒಗಿತೀನಿ ಜಾಲಸ್ವಂತೆ. ಬಿಡ ಆಂಟಿ ಅತ್ಲಾಗೆ ನಾನು ಒಗ್ದಾಕ್ತೀನಿ ಸುಮ್ಕಿರು, ಇನ್ನೊಂದೆರಡು ಇದ್ದಾವೆ ಅಜ್ಜಿ ಬಟ್ಟೆ ತಗೊಂಬತ್ತೀನಿ ಅಂತ ಹೋಗೈತೆ ಪಾಪ, ನಾವು ಅವು ಇದ್ದಾವೆ ಅದಕ್ಕೆ ತಗೊಂಬತ್ತೀನಿ ಅಂತೇಳಿ ಹೋಗೈತಿ. ಹೋಗಿ ನಾನೆಲ್ಲ ಒಗ್ದಾಕ್ತೀನಿ, ನನಗೆ ಇಷ್ಟ ಇಂಥ ಟ್ಯಾಂಕಿಂತಾಗ ಒಗಿಬೇಕಂದ್ರೆ ನನಗೆ ತುಂಬ ಇಷ್ಟ. ನಾನು ಬಂದ್ಸತ್ಕೆಲ್ಲ ಹೇಳ್ತಿದ್ದೆ ಅಜ್ಜಿ ಇಲ್ಲಿ ಒಗಿತೀನಿ ಕಣಜ್ಜಿ ಅಂತ ನಾನು ಎಲ್ಲ ಹೇಳ್ತಿದ್ನ, ಅದಕ್ಕೆ ಒಗ್ಯಮ್ಮ ಅಂತೇಳಿ ಕರ್ಕೊಂಬಂತು. ಅಮ್ಮ ಏನು ಮಾಡ್ತಿದ್ಲಮ್ಮ? ಅಮ್ಮ ನೀನು ಎದ್ದಿಲ್ಲ, ಆಟ ಆಡಿಸ್ತಾ ಇತ್ತು, ಮನೆ ತಾಗೆ ಐತೆ. ಸರಿ ಅಮ್ಮ ಆಯ್ತು ಹೇಳು, ವಾಕಂಬ ಹೋಗ್ತೀನಿ ಮನೆ ತಕ್ಕಿ. ಇವಳೆ ಹೇಳ್ಕೊಟ್ಟವಳೆ ಮಾತಾಡಿಸ್ಬೇಡ ಅಂತ ಹೇಳಿ. ಅದಕ್ಕೆ ಮತ್ತೆ ತಡಿ ಒಬ್ಳೆ ಇದ್ದಾಳೆ, ಸರಿಯಾಗಿ ಬೈದು ಬಿಡ್ತೀನಿ. ಓ ಅಣ್ಣ ಅನ್ಕೊಂಡು ಅಮ್ಮಯ್ಯಪ್ಪನ್ನ ಮಾತಾಡಿಸ್ಬೇಡ ಅಂತ ಹೇಳವಳೆ. ಅದಕ್ಕೇನೆ ನೋಡಿರು ನೋಡ್ದಂಗೆ ಹೋಗಿದ್ದು. ಏನೇ ನನ್ನ ಗಂಡನಿಗೆ ನಾನು ಮಾತಾಡಿಸ್ಬೇಡ ಅಂತ ಹೇಳ್ಕೊಟ್ಟಿದೀಯೆ, ಬೆಳಿಗ್ಗೆ ಬಂದರೆ ಏನೋ ಹೇಳ್ಕೊಂಡು ಕರ್ಕೊಂಬತ್ತೀಯ. ನೀನು ಸುಮ್ಮನಿರ್ಬೇಕು, ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕು. ಇಲ್ಲ ಯಾಕ, ನಾನು ಯಾತು ಹೇಳ್ಕೊಟ್ಟಿಲ್ಲ, ನಿಜ ನಾನು ಏನೂ ಹೇಳ್ಕೊಟ್ಟಿಲ್ಲ ನಮ್ಮ ಅಣ್ಣನೇ ಬಂದ, ಇಲ್ಲ ನಾನು ಮಾತಾಡ್ಸಲ್ಲ ನೀನು ಮಾತಾಡಿಸ್ಬೇಡ ಅಂತ ನನಗೆ ಹೇಳ್ದ. ಅದಕ್ಕೆ ಸರಿ ಆಯಿತು, ನೆನ್ನೆ ಅಜ್ಜಿನೂ ಮಾತಾಡಿಸ್ಲಿಲ್ಲ, ಅದಕ್ಕೆ ನಾನು ಮಾತಾಡ್ಸಲ್ಲ ಅಂತ ಹೇಳ್ದೆ ಅಷ್ಟೇ. ನಾನೇನು ಹೇಳಿಲ್ವಲ್ಲ, ನಾನೇನು ಹೇಳಿಲ್ಲ ಅಣ್ಣ ಕುಕ್ಕಳೆ ಸಾಕು, ನಾಟಕ ಆಡಬೇಡ. ಮಾತಾಡಿಸ್ಬೇಡ ಅಂತೇಳಿ ಹೇಳಿರಳು ನೀನೇನೆ. ಇವಾಗ ಏನು ಹಂಗೇನೆ ನೀನು ಇಲ್ಲಿ ಸೇರ್ಕೊಂಬಕ್ಕೆ ನೋಡ್ತಾ ಇದೀಯಾ? ನಾವು ಇಲ್ಲಿದ್ದು ನಾವು ನೋಡ್ಕೊಂಡಿರೋದು, ಇವತ್ತು ಶಾಂತಜ್ಜಿ ನೋಡ್ಕೊಂಡಿರೋದು ನಾವು. ನೆನ್ನೆ ಬಂದು ನೋಡ್ಕೊಂತೀವಿ ಅಂತೇಳಿ ಎಲ್ಲರ ತಗೂ ಹೇಳ್ಕೊಂಡು ಇದು ಮಾಡ್ತೀಯ. ನೀನು ಭಾರಿ ಇದೆಯಾ ನೀನು. ನೀನು ಇಲ್ಲಿ ಇರ್ಕೂಡ್ದು, ಹೋಗು ನಿಮ್ಮೂರಿಗೆ, ನೀನು ಅಲ್ಲೇ ಇರು. ಅಲ್ಲಿಗೆ ಹೋಗ್ಬೇಕು ತಾನೆ, ಇಲ್ಲಿಗೆ ಬಂದಿದೀಯ, ಅಲ್ಲಿ ಹೋಗಿ ನೀವು ಅಜ್ಜಿ ತಾತ ನೋಡ್ಕೊಂಬ ಜವಾಬ್ದಾರಿ ನಿಂದು. ಇಲ್ಲಿ ಹಾಕಿದೀಯ, ಅಲ್ಲಿಗೆ ಹೋಗು, ಇಲ್ಲಿ ಹಾಕಿರ್ತೀಯ ನೀನು. ಅಪ್ಪ ನನ್ನ ದೇವ್ರು ನನಗೂ ಹೇಳಿಲ್ಲ ಕಣಕ್ಕ, ಮಾತಾಡಿಸ್ಬೇಡ ಅಂತ ನಾನು ಹೇಳಿಲ್ಲ. ನನಗೆ ಯಾಕೆ ಬೈತೀಯ ನೀನು? ಮುಚ್ಚು ಬಾಯಿ, ನನಗೇನು ಗೊತ್ತಿಲ್ಲ ಅನ್ಕೋಬೇಡ. ಎದುರಿಗೆ ಬಂದು ನನ್ನ ಗಂಡ ಮಾತಾಡಿಸ್ದಂಗಂತೂ ಇರ್ತಿರ್ಲಿಲ್ಲ. ಅವ್ರಿಗೆ ನನ್ನ ಮೇಲೆ ತುಂಬ ಇಷ್ಟ, ಮಾತಾಡ್ಸೋರು. ನೀನೇ ಹೇಳ್ಕೊಟ್ಟಿರೋದು. ನಿನ್ನೆ ಸಂಗೆ ಆ ಅಜ್ಜಿಗೂ ನೀನೇ ಹೇಳ್ಕೊಟ್ಟಿರೋದು. ಶಾಂತಜ್ಜಿ ನನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು, ನೀನೇ ಹೇಳ್ಕೊಟ್ಟಿರೋದು. ಯಾಕಂದರೆ ಇಲ್ಲಿ ಬಂದು ಸೇರ್ಕೊಂಬಕ್ಕಾಗಿ ನಿಮ್ಮ ಅಮ್ಮ ಹೇಳ್ಕೊಟ್ಟೈತೇನೋ, ಅದಕ್ಕೆ ನೀನು ಹೇಳಿದೀಯ ಅಲ್ವೇ, ಇಂಥ ಮಾಡಬೇಡ ನೀನು. ಅಲ್ಲಿಗೆ ಹೋಗ್ಬೇಕು ತಾನೆ, ಇಲ್ಲಿ ಬಂದಿದೀಯ, ಇಲ್ಲೇ ಹೊಸರು ಇಲ್ಲೇ ಸೇರ್ಕೊಳ್ರಿ, ಹೋಗಿ ಅಲ್ಲೇ ಅಜ್ಜಿ ತಾತ ನೋಡ್ಕೊಂಬತ್ ಕಲೀರಿ. ಅಲ್ಲಿ ನಮ್ಮ ಅತ್ತೆ ಒಂದೇ ನೋಡ್ಕೋಬೇಕು. ನೀವೇನೆಂದು ಒಂದು ದಿಸ್ಕು ಹೋಗಲ್ಲ ನೋಡಲ್ಲ. ನಿಮ್ಮ ಅಮ್ಮ ಏನೋ ಬರೀ ಇಲ್ಲೇ ಇರೋದೆ, ನೀನು ಇಲ್ಲೇ ಇರೋದು. ನಾನು ಅಲ್ಲಿಗೆ ಹೋಗ್ತಿದ್ದೆ, ಅಮ್ಮನೇ ಇಲ್ಲಿಗೆ ಬಾರಮ್ಮ ಅಮ್ಮಣಿ, ನಾವು ಬಟ್ಟೆ ಎಲ್ಲ ತೊಳ್ದಾಕ್ ಬಂತೆ, ಅಜ್ಜಿ ಕೈಲಿ ಆಗಲ್ಲ ಅಂತ, ಅದಕ್ಕೆ ಅಜ್ಜಿನ ಇಲ್ಲಿಗೆ ಬಾರಮ್ಮ ಪುಣ್ಯ ಅಂತ ಅದಕ್ಕೆ ಬಂದಿದ್ದು. ನಾನು ಅಲ್ಲಿಗೆ ಹೋಗ್ನಿ ಅಂತ ಹೇಳಿದ್ದು. ಯಾಕೆ ನನ್ನ ಮೇಲೆ ನೀವು ಅಷ್ಟೊಂದು ಸಿಟ್ಟಾಗ್ತೀರ ಅಕ್ಕ? ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ ಕಣಕ್ಕ, ನಾನೇನು ಹೇಳಿಲ್ಲ. ಅಣ್ಣಗಾಗ್ಲೇಳು ನಾನು ಏನು ಹೇಳಿಲ್ಲ, ಗೊತ್ತೇ. ಹೋಗ್ಬೇಕಾಗಿತ್ತು. ಇಲ್ಲಿ ಬಂದು ಸೇರ್ಕೊಂಡಿದ್ಯಲ್ಲ ನೀನು, ನಾವು ನೋಡ್ಕೊಂಡು ಇದ್ದಿದ್ದು ಗೊತ್ತೇ. ನೀನು ಇಲ್ಲಿ ಬರಬೇಡ, ನೀನು ಇಲ್ಲಿ ಇರಬೇಡ ನೀನು. ನಾವು ನೋಡ್ಕೊಂಬೋದು, ನಾನು ನೋಡ್ಕೊಂಡಿರೋದು ಗೊತ್ತೇ. ಆ ಅಜ್ಜಿನ, ಆ ಶಾಂತಜ್ಜಿನ ನೀನು ನೋಡಿದ್ರೆ ಮಾತಾಡಿಸ್ಬೇಡ ಅಂತ ಹೇಳ್ಕೊಂಡು ಕರ್ಕೊಬತ್ತಿಯಲ್ಲ ನೆನ್ನೆ ನನ್ನ ಗಂಡಂಗೆ ಹಂಗೆ ಹೇಳಿದ್ದಿ. ಅವ ಭಾರಿ ಇದೆಯಾ ಬಿಡು ನೀನು. ಯಪ್ಪ ನಾನು ಹೇಳಿಲ್ಲ, ನಿಜ ಹೇಳಿಲ್ಲ ಕಣಕ್ಕ. ಸ್ನೇಹಮ್ಮ, ಆ ಹುಡುಗಿನ ಯಾಕೆ ಬೈತೀಯ ಬಿಡು. ಅದೇನು ಮಾಡೈತೆ ಆ ವರ್ಷಿತಮ್ಮನ ಮಗಳು, ಅದ್ಯಾಕೆ ಹೇಳ್ಕೊಡುತ್ತೆ. ನಿನ್ನ ಗಂಡ ನೀನು ಬೇಜಾರಾಗಿ ನೀನು ಬಂದಿರೋದಕ್ಕೆ ಅವ್ನು ಮಾತಾಡ್ಸಿಲ್ಲ, ಅದಕ್ಕೆ ನೀನು ಆ ಹುಡುಗಿ ಮೇಲೆ ಸಿಟ್ಟಾದರೆ ಹೆಂಗೆ ಹೇಳಂತ. ಅದು ಯಾಕೆ ನೀನು ಸಿಟ್ಟಾಗ್ತೀಯ? ಅಲ್ಲ ಕಣಕ್ಕ, ನಾನು ಅಲ್ಲೇ ನೋಡಿದ್ದೀನಿ, ಇವಳು ಬೆಳಗ್ಗೆ ಏನೋ ಹೇಳ್ಕೊಂಡು ಕರ್ಕೊಂಬಂದ್ಲು. ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ, ಮಾತಾಡಿಸ್ತಾರೇನೋ ಅಂತ ಎದುರಿಗೆ ಬಂದೆ. ಮಾತಾಡಿಸ್ಲಿಲ್ವಲ್ಲ, ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅದಕ್ಕೆ ಇವಳನ್ನ ಸಿಗಲಿ ಒಬ್ಳೇನೆ ಬೈಯೋಣ ಅಂತಿದ್ದೆ. ಹೆಂಗನ ಇಲ್ಲಿ ಟ್ಯಾಂಕಿಂತಾಗೆ ಬಟ್ಟೆ ತಗೊಂಬಂದಿರೋದು ನೋಡಿದೆ, ಅದಕ್ಕೆ ಬೈತಾ ಇದ್ದೀನಿ. ಇವಳು ಇಲ್ಲಿ ಬಂದು ಇರಬಾರ್ದು, ಹೋಗ್ಬೇಕಣಕ್ಕ, ಅಲ್ಲಿ ನೋಡ್ಕೋಬೇಕು. ಅಲ್ಲ ನೀನು ಹೇಳೋ ಅಂಥದ್ದೇನಿಲ್ಲ, ಸುಮ್ಮನಿರೋದೆಲ್ಲನ. ಅವ್ರ ಅಮ್ಮ ಕೇಳುತ್ತೆ, ಅವ್ರ ಅಮ್ಮ ಎಲ್ಲಿ ಬೇಕಾ ಅಲ್ಲಿ ಕರೆಸ್ಕೊಂಬತ್ತೆ ಅವ್ರನ್ನ. ನೀನು ಯಾಕೆ ಮಾತಾಡ್ತೀಯ? ಮತ್ತು ತಿರ್ಗಾ ಒಟ್ಟು ಅವ್ರ ಅಮ್ಮಗೆ ಗೊತ್ತಾಗೋದು ಮೊದಲೇನೆ, ತಿರ್ಗಿ ಯಾಕೆ ಒಟ್ಟು ಸುಮ್ಮನೆ ಇರೋದು ಕಲ್ಕೊಳಮ್ಮ. ಸ್ನೇಹಮ್ಮ, ಹುಡುಗಿ ಮೇಲೆ ಯಾಕೆ ಮಾತಾಡ್ತೀಯ? ಆ ಹುಡುಗಿ ಮೇಲೆ ಯಾಕೆ ಸಿಟ್ಟಾಗ್ತೀಯ? ಹೇಳು, ಆ ಹುಡುಗಿ ಮೇಲೆ ಏನಕ್ಕೆ ಸಿಟ್ಟಾಗ್ತೀಯತ್ತ ನೀನು? ಅಲ್ಲ ಕಣಕ್ಕ, ಎಷ್ಟು ಇದು ಮಾಡ್ತಾಳೆ ಗೊತ್ತೇ ಅವಳು. ನೀನು ಅವಳು ನೋಡಿದ್ರೆ ಆಗಲ್ಲ ನನಗೆ. ಇಲ್ಲಿ ನಾವು ಎಷ್ಟು ಚೆನ್ನಾಗಿದ್ವಿ, ಈಗ ನಾನು ಬಟ್ಟೆ ಒಗಿತೀನಿ, ನಾನು ಪಾತ್ರೆ ತೊಳಿತೀನಿ ಅಂತ ಹೇಳಿ ಇಲ್ಲಿಗೆ ತಗೊಂಬರ್ತಾಳೆ. ಬಟ್ಟೆ ಒಗಿತೀನಿ ಅಂತ ಇಲ್ಲಿಗೆ ತಗೊಂಬಂದವಳು ನೋಡು.
ಏನು ಹಂಗೇನೆ ಇಷ್ಟು ದಿವಸ ಹಿಂಗೆ ನೋಡ್ಕೊಂಡವಳಪ್ಪ ಅನ್ಕೋಬೇಕು. ಇಷ್ಟು ದಿನ ನೋಡ್ದಾರು ಎಲ್ಲ ಹೋದ್ರು, ಇಷ್ಟು ದಿನ ಮಾಡ್ದಾರು ಎಲ್ಲ ಹೋದ್ರು. ಅಕ್ಕ ಬೈಬೇಡ ಕಣಕ್ಕ, ಯಾಕೆ ಹಿಂಗೆ ಬೈದ್ಯಾ ನೀನು? ನಿಮ್ಮ ಅಣ್ಣಗೆ ಹೇಳ್ಬೇಕಾಗಿತ್ತು ಮಾತಾಡ್ಸೋಣ ಅಂತ ಹೇಳಿ. ನಾನು ಹೇಳ್ದೆ ಮಾತಾಡ್ಸು ಅಂತ, ಅವರು ಮಾತಾಡ್ಸಲ್ಲ ಅಂದರು. ನೀವು ಯಾಕೆ ಜಗಳ ಆಡಿದ್ದೀರಂತೆ, ನನ್ಗೆ ಯಾಕೆ ಬೈತೀರಾ? ನೀವು ಜಗಳ ಮಾಡ್ಕೊಂಡಿರೋದಕ್ಕೆ ನನ್ಗೆ ಯಾಕೆ ಬೈತೀರಾ? ಅದೇ ಮತ್ತೆ ನೀನು ಜಗಳ ಮಾಡ್ಕೊಂಡು ಬಂದಿರೋದಕ್ಕೆ ಕಣಮ್ಮ ಇಲ್ಲಿ ಅವನು ಬೇಜಾರಾಗಿರ್ತಾರೆ. ಹೆಂಗೆ ಮಾತಾಡಿಸ್ತಾರೆ ಹೇಳು? ಅವ್ರ ಅಜ್ಜರ ಮನೆಗೆ ಬತ್ತಾ ಹೋಗ್ತಾ ಘನವಾಗಿದ್ದಾನೆ ಅವನು, ಚೆನ್ನಾಗಿದ್ದಾನೆ. ಎಲ್ಲನ ಬರ್ತಾ ಹೋಗ್ತಾ ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾನೆ. ಹೆಂಗಿರ್ಬೋದಾಗಿತ್ತು ನೀನು? ಇವತ್ತು ನೋಡು ಎಷ್ಟು ಒಂಥರ ಬೇಜಾರಾಗ್ತೈತಿ ನಿನಗೆ. ಇದನ್ನೆಲ್ಲ ಕೇಳಿರ ಅವರೆಲ್ಲ ಚೆನ್ನಾಗಿದ್ದಾರೆ ಎಂಬುದು ನಿನಗೆ ವಿಷಯ ಗೊತ್ತಾದರೆ ನಿನಗೆ ಎಷ್ಟು ಬೇಜಾರಾದಂಗೆ ಆಗುತ್ತೆ ಹೇಳು? ಹಂಗೆಲ್ಲನ ಮಾಡಬಾರ್ದು ಸ್ನೇಹಮ್ಮ. ಸುಮ್ಮನಿರು. ಅವಳನ್ನ ಯಾಕೆ ಬೈತೀಯ? ಪುಣ್ಯ ಏನು ಮಾಡ್ಯಾಳ? ವರ್ಷಿತಮ್ಮನ ಮಗಳು, ಅವಳನ್ನ ಯಾಕೆ ಬೈತೀಯ? ಸುಮ್ಮನಿರು. ಬಗ್ಗೆ ಜಗಳ ಮಾಡ್ಕೊಂಬಕ್ಕೆ ಕಾರಣ ಯಾರು? ಇವರೆಲ್ಲನ ಒಪ್ಪಿ ಇವತ್ತು ನಾನು ಕೇಳಿದ್ದು ಕೊಟ್ಟಿದ್ರೆ ನಾನು ಇವತ್ತು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆಗೆ ನಗ್ನಾಗ್ತಾ ಇರ್ತಿದ್ದೆ. ಎಷ್ಟು ಮನಸ್ಸಿಗೆ ಬೇಜಾರ ಮಾಡ್ಯವ್ರು ಗೊತ್ತೇ ಇವರೆಲ್ಲನ. ಎಷ್ಟು ನಾವು ಮತ್ತೆ ನೋಡ್ಕೊಂಡಿದ್ಕೋ ಸಾರ್ಥಕ ಆಗ್ಬೇಕಲ್ಲ ಅಂಟಿ. ನಮಗೆ ನೋಡ್ಕೊಂಡಿದ್ಕೋ ಒಳ್ಳೇದಾಗಬೇಕು ಅಂಬೋದು ಬೇಡವೆ? ಬಿಡು, ಏನಾನ ನಮಗೇನೋ ಒಂದು ಒಳ್ಳೇದಾದ್ರೆ ಸಾಕು. ಇವರಿಂದಾನ ಅಂತ ಹೇಳಿ ಬಯಸ್ಬೇಕೇ ಹೊರ್ತು ಸುಮ್ಮನೆ ಈ ರೀತಿ ಎಲ್ಲ ಜಗಳ ತೆಗೆದ್ಬಿಟ್ಟು ನನಗೆ ಈ ರೀತಿ ಎಲ್ಲ ಮಾಡಬಾರ್ದು ಹೇಳು. ನಮ್ಮ ಅತ್ತಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟವ್ರು. ಇವ್ರು 3 ಜನ ಸೇರಿ ಇಲ್ಲದೆಲ್ಲ ಹೇಳ್ಕೊಟ್ಟವ್ರು ನಮ್ಮ ಅತ್ತಿಗೆ. ಇವಳು ಮತ್ತೆ ಸೊಸೆ ಕಡೆಗೆ ಹೋದ್ರೆ ಯಾಕೆ ಬೇಕು, ನಮ್ಮ ಕಡೆಗೆ ಇರಲಿ ಹೇಳು ಅಂತೇಳಿ ನಮ್ಮ ಅತ್ತೆನ ಅವ್ರ ಕಡೆಗೆ ಕೇಳ್ಕೊಂಡವ್ರೆ. ನಮ್ಮ ಅತ್ತೆ ಒಂದು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಸುಮ್ಕಿರು. ಮನೆಯಾಗ ಯಾತನು ಹೇಳಕ್ಕೆ ಹೋಗ್ಬಿಡ. ತಿರ್ಗ ಅವ್ರು ಸಿಟ್ಟಾಗ್ತಾರೆ. ಓಟನು ಸ್ನೇಹಮ್ಮನ ಮೇಲೆ ತಿರ್ಗಾನ ಓಟು ನೀನು ಹೋಗಿ ಹೇಳೋದು ಯಾಕೆ? ಸುಮ್ಮನೆ ಏನು ಹೇಳಕ್ಕೆ ಹೋಗ್ಬಿಡ ಕಣಮ್ಮ. ಹೇಳು ಹೋಗಿ ಹೇಳಿ ಅಂತಲೇ ಮಾತಾಡಿದ್ದೀನಿ. ಹೇಳು ಹೋಗಿ ಹೇಳೋ. ನಿಮ್ಮ ಅಜ್ಜಿ ತಾಗೆ ಹೇಳೋ, ನಿಮ್ಮ ಅಮ್ಮನ ತಾಗೆ ಹೇಳೋ, ನಿಮ್ಮ ಅಮ್ಮನ ತಾಗೆ ಹೇಳೋಗ ಎಲ್ಲ. ಎಲ್ಲನ ನಮ್ಮ ಅತ್ತಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟಿರೋದು ನಿಮ್ಮ ಅಮ್ಮನೇ. ಇವರೆಲ್ಲ 3 ಜನ ಸೇರ್ಕೊಂಡು ಇಲ್ಲದೆಲ್ಲ ಹೇಳ್ಕೊಟ್ಟವ್ರೆ. ನನ್ನ ಗಂಡಿಗೆ ಹೇಳ್ಕೊಟ್ಟಿರೋದು ನೀನೇನೆ. ಎಲ್ಲರನ್ನೂ ದೂರ ಮಾಡ್ತಾ ಇರೋದು ನೀವೇನೆ. ಎಲ್ಲ ನಿಮ್ಮಿಂದಲೇ ಎಂಬುದು ನನಗೆ ಗೊತ್ತೈತಿ. ಎಲ್ಲ ನನಗೆ ನಿಮ್ಮಿಂದಲೇ ಹಿಂಗೆ ಆಗ್ತಾ ಇರೋದು. ಮತ್ತು ಅವನು ಒಬ್ಬನಿಗೆ ಎಲ್ಲಿ ಕೊಟ್ಬಿಡ್ತಾರೋ ಅಂತೇಳಿ ಇವರೆಲ್ಲನ ಹಿಂಗೆ ಮಾಡ್ಯವ್ರು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಹೇಳೋಗಿ ನಿಮ್ಮ ಅಮ್ಮನ ತಾಗೆ ನಮ್ಮ ಅಕ್ಕ ಹಿಂಗೆ ಬೈಕೆಂತಿತ್ತು ಅಂತ ಹೇಳಿ ಹೇಳೋಗಿ ಹೋಗು. ಅಲ್ಲಿಗೆ ಹೋಗು ಅಂತ ಹೇಳ್ತು, ಬೈತು ಅಂತೇಳಿ ಎಲ್ಲ ಹೇಳು. ಸರಿನಿ ಹೇಳಿ ಅಂತಲೇ ಮಾತಾಡಿದ್ದೀನಿ. ಹೋಗಿ ಹೇಳೋಗಿ ಹೋಗು ನಿಮ್ಮ ಅಮ್ಮಗೆ. ಅಕ್ಕ ನನ್ನ ಸುಮ್ಮನೆ ತಪ್ಪಾಗಿ ತಿಳ್ಕೊಳೈತಲ್ಲ. ನಾನು ಯಾವತ್ತು ಮಾತಾಡೋಕೆ ಹೋಗಿಲ್ಲ. 2 ದಿನ ಸುಮ್ಮನೆ ಇರಬೇಕು. ಗುದ್ದಾಡ್ಕೆ ಬಂದಾಗ ಜಾಸ್ತಿ ಮಾತು ಬೆಳೆಸ್ತಾ ಹೋದ್ರೆ ಇನ್ನೂ ಜಾಸ್ತಿ ಆಗೋದು ಕಣಮ್ಮ. ಮಾತು ಬೆಳೆಸ್ಬಾರ್ದು. 2 ದಿನ ಸುಮ್ಮನಿರು. ಯಾಕೆ ನೀನೊಂದು ಮಾತಾಡೋದು ಅವ್ರೊಂದು ಮಾತಾಡೋದು ಸುಮ್ಮನೆ ಹಿಂಗೆ ರೈಜ್ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇವಾಗ ನೀನು ಮಾತಾಡಿದ್ಯಾ ಅಂತ ಹೋಗಿ ಹುಡುಗಿ ಅವ್ರಮ್ಮ ಅಂತ ಹೇಳಿರ ಅವ್ರಮ್ಮ ನೋಡಿ ಹೆಂಗೆ ಮಾತಾಡಿದ್ಲು ಅಂತ ಅವ್ರಮ್ಮ ಸಿಟ್ಟಾಗತ್ತೆ. ತಿರ್ಗಿ ಓಟಿ ಯಾಕಮ್ಮ 2 ದಿನ ಸುಮ್ಮನೆ ಇರೋಕ್ಕಾಗಲ್ಲ ನಿನಗೆ? ಹೇಳಿ ನಿಮ್ಮಮ್ಮ ಹೆಂಗೆ ಗಿಣಿಗೆ ಹೇಳ್ದಾಳ ಹಂಗೆ ಹೇಳ್ತಾಳಮ್ಮ. ನಿಮ್ಮಮ್ಮ ಯಾಪಟ್ಟಿ ಬುದ್ಧಿ ಹೇಳಿರಿ ನಿನಗೆ. ನೋಡು ನಿನ್ನ ಹೆಂಗೆ ಆಡಕೆಂತಾರೆ ಗೊತ್ತೈತೆ ಜನ. ಭಾಗ್ಯಂಟಿ ಇವತ್ತು ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ? ನಮಗೆ ನೋಡ್ಕೊಂಡಾರ ನಾವು ಇವತ್ತೆಲ್ಲ ತಿಂಬೋದು ಅವರು ಅಂದರೆ ಎಷ್ಟು ಹೊಟ್ಟೆ ಉರಿತೈತೆ. ಯಾರಿಗೆ ಆಗಲಿ ಯಾರು ಸಹಿಸ್ಕೊಂಬಲ್ಲ. ಕಷ್ಟ ಸುಖ ನೋಡ್ಕೊಂಡು ಇದ್ದು ಅವ್ರು ನೋಡ್ಕೊಂಡು ಎಲ್ಲ ತಿಂಬೋದು. ಅವ್ರ ದುಡ್ಡು ಕಾಸು ಮನೆ ಹೊಲ ಎಲ್ಲ ತಿಂಬೋದು ಅವರು ಅಂತಂದರೆ ಯಾರಿಗೆ ತಾನೇ ಸಹಿಸ್ಕೊಂಬಕ್ಕಾಗುತ್ತೆ ಹೇಳ ಆಂಟಿ? ನೀನು ಆಗಲಿ ನಿಮ್ಮ ಅತ್ತೆ ಈಗ ನಿನ್ನ ವಾರ್ಗಿತ್ತಿ ಒಯ್ದಾಳೆ, ನಿನ್ನ ವಾರ್ಗಿತ್ತಿ ಕೊಡ್ತಾಳೆ ಎಲ್ಲ ನನ್ನ ಮತ್ತೆ ತಗೊಂಡು ನೀನು ನಿಮ್ಮ ಅತ್ತೆ ಮೇಲೆ ಗಲಾಟೆ ಮಾಡ್ತಿದ್ದೆ. ಹಾಗಾಗಿ ಯಾರೇ ಆಗಲಿ ಯಾರು ನೋಡ್ಕೊಂತಾರೆ ಅವ್ರಿಗೆ ಕೊಟ್ಟರೆ ಮಾತ್ರ ನೋಡ್ಕೊಂಬರೊಬ್ರು ಅವ್ರಿಗೆ ಕೊಡೋದೊಬ್ರು ಹಂಗೆ ಮಾಡಿದರೆ ಸಿಟ್ಟೆಲೆ ಬರುತ್ತೆ. ಇವಾಗ ಇವಳು ಬಂದವಳ ಮೊಮ್ಮಗಳು, ಅದು ಬಿಡು ಏನು ಇವಳದೇ ನಮ್ಮಂಗೆ ಅಷ್ಟಿಂದ ಮಾಡ್ತೈತೆ. ಮುಂದೆ ಬಂದರೂ ಮಾತಾಡ್ಸಲ್ಲ. ನನ್ನ ಗಂಡನೂ ಇವಳು ಎದ್ದಾಗ ಮುಂದೆನೇ ಬರ್ತಾಯಿದ್ದಾರೆ. ಮಾತಾಡಿಸ್ಲಿಲ್ಲ ಗೊತ್ತೇ? ಇವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಹುಡುಗಿ ನೋಡೋಕೆ ಹಂಗೆ ಇದ್ದಾಳೆ. ನಮ್ಮ ವರ್ಷಿತಕ್ಕನಿಗಿನ್ನ ಆತಾತ ಗೊತ್ತೇ? ನಮ್ಮ ವರ್ಷಿತಕ್ಕನಂತಾಗ ಇರೋ ಅಷ್ಟು ಕೆಡಕ್ ಬುದ್ಧಿ ಯಾರು ತಗೋ ಇಲ್ಲ. ನೀನು ಏನೇನು ಇವರೆಲ್ಲರೂ ಅಷ್ಟೇ. ನಮ್ಮ ಅತ್ತಿಗೆ ಎಲ್ಲಿ ಮತ್ತು ಇವ್ರ ಕಡೆಗೆ ಸೊಸೆ ಕಡೆಗೆ ಸಪೋರ್ಟ್ ಮಾಡ್ತಾಳ ಅಂತೇಳಿ ನಮ್ಮ ಅತ್ತಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಅತ್ಲಾಗ ಹೇಳ್ಕೊಂಡವ್ರಿ. ನೀವು ಒಬ್ಬನೇ ನಿಮ್ಮ ಅಮ್ಮಗೆ ಇರೋದು, ನಾವೆಲ್ಲ ಇಲ್ವಿ, ನನ್ನ ಮಕ್ಕಳೆಲ್ಲ ಇಲ್ವಿ. 9 ಅಕ್ಕಲೂ ನನಗೆ 2 ಹೆಣ್ಮಕ್ಳು, ನಮಗೆ ಕೊಡ್ಲಿ 9 ಅಕ್ಕಲು ನಮ್ಮ ವರ್ಷಿತಕ್ಕ ಏನೇ ಅಂದ್ರೂ ನನಗಂತೂ ಮಾತಾಡೋಕ್ಕಾಗಲ್ಲ. ನಾನು ಅತ್ತೆ ಅನ್ಬೇಕು ನೋಡ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಅಕ್ಕ ಎಂತ ಅಂತೀನಿ ವರ್ಷಿತಕ್ಕನ ಹೇಳು ಹೋಗಿ. ನನ್ನ ಮಕ್ಕಳಿದ್ದಾರೆ 2 ಹೆಣ್ಮಕ್ಳು, ನಮಗೆ ಕೊಡ್ಲಿ 9 ಅಕ್ಕಳನ್ನು ಅದಕ್ಕೆ ಅವ್ರ ಮಗಳನ್ನ ಕರ್ಕೊಂಬಂದು ಅಲ್ಲಿ ಇಲ್ಲಿ ಇಕ್ಕಾಗಿನ. ನಾನು ನಮ್ಮ ಅತ್ತಿಗೆ ಅದಕ್ಕೇನೆ ಹೇಳ್ದೆ ನೋಡಿ ಫೋನ್ ಮಾಡಿ. ಅದೇ ಎಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟು ನಿನ್ಗೆ ಯಾಕೆ ಗೊತ್ತೇ ಹಿಂಗೆ ಕರ್ಕೊಂಡಿರೋದು ಅಂತ ಹೇಳಿ ಎಲ್ಲ ಹೇಳಿದ್ದೀನಿ ಫೋನ್ ಮಾಡಿ. ನನಗೆ ಹಂಗೆ ಮಾತಾಡಿಸ್ಲಿಲ್ಲ, ಸಿಟ್ಟಲ್ಲೇ ಬಂತು ಗೊತ್ತೇ? ಅದಕ್ಕೆ ಮಾತಾಡಿದ್ದೀನಿ. ನೀನು ಮಾಡಬೇಡ ಹಂಗೆ ಹಿಂಗೆ ಹೇಳೋದು ಕೇಳು. ಇವಾಗ ನೋಡಾಲೇ ನಿನ್ನ ಮಗ ನೋಡ್ಕೊಂಡಿದ್ದು ಸಾಲದು ಅಂತ ಆಲೇನೆ. ಇವಾಗ ವರ್ಷಿತಕ್ಕನ ಮಗಳು ಬಂದವಳೆ, ನಿನ್ನ ಮಗುಗೇನು ಬೆಲೆ ಇಲ್ಲ ಇಪ್ಪಟ್ಟು ಅಂತ ಹೇಳಿದ್ದೀನಿ ನಾನು. ಅಷ್ಟೇ ಸ್ನೇಹಮ್ಮ. 1-2 ದಿನ ಸುಮ್ಮನೆ ಇರಬೇಕು. ಇದಕ್ಕೆ ಸಿಟ್ಟು ನಾವು ನೋಡ್ಕೊಂಡ್ವಿ, ನಮಗೆ ಕೊಡಲಿಲ್ಲ ಅಂತ ಯಾರಿಗಾಗಲಿ ಸಿಟ್ಟು ಬರುತ್ತೆ. ನಾವು ನೋಡ್ಕೊಂಡ್ವಲ್ಲ ಇನ್ನು ನೆನ್ನೆ ಮೊನ್ನೆ ಬಂದು ನಾವು ನೋಡ್ಕೊಂಡ್ವಿ ಅಂತಾಳೆ ಅಂತ ಇವರು ಒಬ್ರಿಗೊಬ್ರು ಬರೀ ಹಿಂಗೆ ಪರದಾಡೋದೇ ಆಗುತ್ತೆ. ಹೋಗತ್ತೆ ನೋಡ್ತಾ ಇರಿ. ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.